ಈಗೇನು ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇವೆಲ್ಲ ಹಾಕಂದ್ರೆ ರುಬ್ಬಿರುವಂತ ಮಸಾಲ ಹಾಕೊಳ್ಳೋದು. ಸರ್ ನೀವೇ ಟೇಸ್ಟ್ ಮಾಡ್ಬಿಟ್ಟು ಹೇಳಿರಾ ಹೆಂಗದೆ ಅಂದ್ಬಿಟ್ಟು. ವೆಲ್ಕಮ್ ಟು ಸಕ್ರನ ಅಡ್ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ಥರ ಅಡುಗೆ ಮಾಡ್ತಾ ಇರೋದು ನಮ್ಮ ಮಟ್ಟಿಲಿ. ಫಸ್ಟ್ ಟೈಮು ಬಿರಿಯಾನಿ ಅಂತಂದರೆ ಅವತ್ತೊಂದಿನ ಚಿಕನ್ ಬಿರಿಯಾನಿ ಮಾಡಿದ್ದು. ಇವತ್ತು ಎಗ್ ಬಿರಿಯಾನಿ ಮಾಡ್ತಾ ಇರೋದು. ಅದು ಇವನಿಗೋಸ್ಕರ. ಇವನು ಎಗ್ ಬಿರಿಯಾನಿ ಅಪ್ಪ ಎಗ್ ಬಿರಿಯಾನಿ ಅಂತಾನೆ. ನಾನು ಎಗ್ ರೈಸ್ ಮಾಡ್ತಾಯಿದ್ವಿ, ಅಪ್ಪ ಎಗ್ ಬಿರಿಯಾನಿ ಅಂತಾನೆ. ಅದಕ್ಕೆ ಇವತ್ತು ಎಗ್ ಬಿರಿಯಾನಿ ಮಾಡ್ತಾ ಇರೋದು. ಅದಕ್ಕೆ ಏನೇನೆಲ್ಲ ಐಟಮ್ ಹಾಕ್ತೀನಿ ಅಂತ ನೀಟಾಗಿ ತೋರ್ಬಿಡ್ತೀನಿ. ಇವತ್ತು ಬೇರೆ ದಿನಕ್ಕಿಂತ ಇವತ್ತು ನೀಟಾಗಿ ತೋರ್ತೀನಿ. ಪೂರ್ತಿ ನೋಡಿ ನಾನು ಏನೇನೆಲ್ಲ ಐಟಮ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಒಂದು ಈರುಳ್ಳಿಯ ರುಬ್ಬಕ್ಕೆ ಹಾಕೊಂಡಿನಿ, ಇನ್ನೊಂದು ಈರುಳ್ಳಿಯ ಇಲ್ಲಿ ಫ್ರೈಗೆ ಅಂತ ಕಟ್ ಮಾಡ್ಕೊತಾನೆ. ಇಲ್ಲಿ ಕೆಂದು ಕೂತ್ಬಿಟ್ಟವನೆ, ಅಡ್ಡ ಕಾಣಿಸ್ತಾ ಇಲ್ಲ. ಆಮೇಲೆ ಅದಕ್ಕಿನ್ನ ಏನೇನು ಐಟಮ್ ಹಾಕ್ತೀನಿ ಅಂತ. ಪುದೀನ ತೊಳ್ಕೊಬ, ಕೊತ್ತಂಬರಿ ಪುದೀನ ತೊಳ್ಕೊಬ ಪಟಾಪಟ್ನೆ. ಶುಂಠಿ ಎಲ್ಲನೇ, ಮೆಣಸಿನ್ಕಾಯಿ ಎಲ್ಲನೇ ಮುಡುಗ್ಬಿಟ್ರೆ ಹಾಕೋದಾ? ತೊಳೆದು ಹಾಕು. ನೀನು ಮಂಜಿಯಾಗಿ ನೋಡಿಯಾ ಏನೇನು ಎಷ್ಟೆಷ್ಟು ಹಾಕ್ತಾವನೆ ಅಂತ, ಎಷ್ಟೆಷ್ಟು ಹಾಕ್ಬೇಕು ಏನೇನು ಹಾಕ್ಬೇಕು ಅಂತ ನೋಡ್ಕೊಳ್ದೀಯಾ? ಸೋಸ್ತಾ ಇಲ್ವಾ ನಾನು ಸೊಪ್ಪ ಅಂತ? ಹಂಗೇನ್ ಗೊತ್ತಿದಲ್ಲ, ಏನು ಕೆಲಸ ಇದ್ದೇನೆ. ಪ್ರತಿಯೊಂದು ಐಟಮ್ನು ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ತೋರ್ತೀನಿ. ಅದು ಅಲ್ಲದೆ ಇವತ್ತು ಒಂದು ಇಬ್ಬರು ಲೇಬರ್ಸ್ ಬರ್ತಾವ್ರೆ ಮನೆ ಕೆಲಸಕ್ಕೆ. ಅವ್ರಿಗೆ ಮನೆಗೆ ದೋಸೆ ತಗೋ, ಅವೆರಡನ್ನೂ ಹಾಕೋ, ತೊಳೆದು ಹಾಕ್ಲಿ. ಅಲ್ಲಿ ಆ ಗಬ್ಬಾಗಿರೋದು ನೀರೊಳಿಕೆ, ಒಳ್ಳೆ ನೀರೊಳಿಕೆ ಎತ್ತಾ ಇರೋದು. ಇನ್ನೊಂದ್ಸಲ ತೊಳಿತೀನಿ ಕಣೋ, ಅಲ್ಲಿ ಇದ್ರ ತೊಳ್ಕೊಬತ್ತೀನಿ. ಸೊಪ್ಪು ತೊಳೆಯಕ್ಕೆ ಬೇರೆ ಇಟ್ಕೊಳ್ತೀನಿ. ದಿನ ಹಾಕೊಂಡು ನೋಡಿ ತಗೊಳ್ಳಿ. ಇಲ್ಲಿ ಕ್ಯಾಮ್ರಾ ಇಲ್ಲಿಗೆ ಮಿಕ್ಸಿ ಇಡಿ, ಜಾರ ಇಡಿ. ಈಗ ರುಬ್ಬಕ್ಕೆ ಈರುಳ್ಳಿ ಹಾಕೇನೆ ಬರಿಯ. ಈಗ ಕೊತ್ತಂಬರಿ ಸೊಪ್ಪು, ಶುಂಠಿ, ಮೆಣಸಿನ್ಕಾಯಿ ಚೆನ್ನಾಗಿದ್ದಾವೆ ಇವು. ಚೆನ್ನಾಗವೆ. ಹುಡ್ತುಕೊಂದು ಎರಡು ಮಡಿಕೋ. ಇಷ್ಟೇ ಏನು ಮೆಣಸಿನ್ಕಾಯಿ ಇಲ್ವಾ? ಅಲ್ಲಿ ಎಲ್ಲ ಕೊಡ್ತವೆ. 4 ಹಸಿರು ಮೆಣಸಿನ್ಕಾಯಿ ಊರು ಇದಾಕು, ಬೆಳ್ಳುಳ್ಳಿ ಹಾಕು, ಟೊಮಟೊ ಕುಯ್ಕ ಒಂದು 3. ಉರುಬ್ನಿಲ್ಲ ಏನಿಲ್ಲ, ಸಿಪ್ಪೆ ಸಮೇತ ತುಂಬ್ತಾವಳೆ, ಕಸ ತುಂಬ್ದಂಗೆ. ನೆಲಕ್ಕೆ ಹಾಕಿದ್ಮೇಲೆ ಕೈಗೆ ಹಾಕೊಂಡಿದ್ರೆ ಒಂಚೂರು ಸಿಪ್ಪೆ ಇದ್ಬಿಟ್ರೆ ತಗೋ. ಇನ್ನೇನು ಬೆಳ್ಳುಳ್ಳಿ ಸಿಪ್ಪೆ ತಾನೆ ರುಬ್ಬಗು. ಅಲ್ಲಿ ರುಬ್ಬದಿಡಿಲ್ಲ. ಟೊಮಟೊ ಆಡ್ಸಕ್ಕಿಲ್ಲ ಕಣ. ಇವೆಲ್ಲ ಬಿರಿಯಾನಿ ಐಟಮ್ ಎಲ್ಲ ಇದ್ದಾವ. ಚಿಕನ್ ಮಸಾಲನೂ ಇಲ್ಲೇ ಇದೆ. ಇಡಲ ಒಂಚೂರು ಮೇಕೆ ತಿನ್ನ. ಪಲಾವ್ ಎಲೆ, ಸ್ಟಾರು, ಮರಾಠಿ ಮಗ್ಗು, ಕಲ್ಲುವ್ವ, ಸೋಂಪು, ಕಸ್ತೂರಿ ಮೆಂತ್ಯ ಇಷ್ಟು ಬೇಕು ಈಗ ಐಟಮು. ತಗೋ ಕುಕ್ಕರ. ಮಾಮೂಲಿ ನಾವು ಅಡುಗೆ ಮಾಡುವಂತ ಪ್ಲೇಸು ಇದು. ಬಿರಿಯಾನಿಯಾ ಒಂಚೂರ. ಈಗ ಎಣ್ಣೆ ಬಿಟ್ಟಾಗದೆ, ಎಣ್ಣೆ ಜೊತೆಗೆ ಒಂಚೂರು ತುಪ್ಪ ನೋಡಮ್ಮ ಅಂದ್ಬಿಟ್ಟು ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾವನೆ. ಟೊಮೊಟೊ ತಗೋಬಲೆ, ಟೊಮೊಟೊ ಹಾಕೋ. ಇವಾಗ ಟೊಮೊಟೊ ಹಾಕೊಂಡಿವ್ನೆ, ಟೊಮೊಟೊ ಹಾಕೊಂಡ್ ಫ್ರೈ ಮಾಡ್ತಾವನೆ. ಈಗೇನು ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇವೆಲ್ಲ ಹಾಕಂದ್ರೆ ರುಬ್ಬಿರುವಂತ ಮಸಾಲ ಹಾಕೊಳ್ಳೋದು. ಈಗ ಇದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಈಗ ಎಷ್ಟು ಹಾಕನೆ ಐಟಮ್ ಹಾಕ್ಬೇಕು. ನಮ್ಗಾದ್ರೆ 2 ಪಾವ್ ಆಗಿರೋ ಸಾಕಾಗೋದು. 2 ಹಾಗೆ 3 ಪಾವ್ ಹಾಕು. ಹಸಿ ಹಾಕು.
ಹಾಕು ಇನ್ನ ಸೇರ್ಸ್ ಹಾಕು ಅಂದ್ರೆ ಇನ್ನೊಂದ. ಹಾ ಉಪ್ಪು ಆಮೇಲೆ ಫೈನಲ್ ನೋಡ್ಕೊಳ್ಳೋದು ಹೆಚ್ಚಾಗಿದ್ದದ ಕಮ್ಮಿ ಆಗಿದ್ದದ ಅಂತ ಅನ್ಬಿಟ್ಟು. ಇವಾಗ ಏನಿದು ಚಿಕನ್ ಮಸಾಲ ಒಂದ್ ಸ್ವಲ್ಪ, ಏನ್ ಚಿಲ್ಲಿ ಪೌಡ್ರಾ? ಚಿಲ್ಲಿ ಪೌಡ್ರು ಆಯ್ತಾ. ಚಿಲ್ಲಿ ಪೌಡ್ರು, ಚಿಕನ್ ಮಸಾಲ ಒಂಚೂರು, ಗರಂ ಮಸಾಲ ಒಂಚೂರು, ಅರ್ಶಿನ ಪುಡಿ ಇಷ್ಟೇ. ಇದಕ್ಕೊಂಚೂರು ಮೊಸರು ಹಾಕ್ತಾವನೆ. ಎಷ್ಟು ಪಾವ್ ಇದಾವಲ್ಲಿ? ಅಕ್ಕಿ ಎಷ್ಟು ಪಾವ್ ಇದಾವಲೆ? 3.5 ಇದಾವ. ನಾನೇ ಹಾಕ ಬಂದೇನಿ ಇದ್ರಲ್ಲಿ. ಆಯ್ತು ಬಿಡು. ಒಂದು ಒಟ್ಟು 6 ಗ್ಲಾಸ್ ನೀರ್ ಬಿಟ್ಟಿರೋದು. ಈ ಅಕ್ಕಿ ನಾವು ತರುವಂತ ಅಕ್ಕಿಗೆ ಒಂದ್ ಸ್ವಲ್ಪ ಕಮ್ಮಿನೇ ಇರ್ಬೇಕಂತ ನೀರು. ಅದು ಅಲ್ಲದೆ ತಪ್ಪಿ ಹಂಗ ಆಗ್ಬಾರ್ದು, ಹುಡುಗ ಆಗ್ಬೇಕಲ್ಲ, ಬರ್ಬರ್ಗ್ ಆಗ್ಬೇಕು ಅಂತ ಅನ್ಬಿಟ್ಟು ಕಮ್ಮಿ ನೀರ್ ಹಾಕಿರುವಂತದ್ದು. ಎತ್ಕೊಯ್ವೆಲ್ಲ ಐಟಮ್ ಎಲ್ಲ ಎತ್ಕೊಯ್ ಮೇಲೆ ಇಮೇಲೆ ಕುದಿ ಬರ್ಬೇಕು. ಇದು ಕುದಿ ಬಂದ್ಮೇಲೆ ಅಕ್ಕಿ ಫೈನಲ್ ಆಗಿ ಅಕ್ಕಿ ಹಾಕುವಂತದ್ದು. ಎಲ್ಲ ಒಟ್ಟೋಸಿದ್ರೆ ಇನ್ಯಾರಿಗೆ ಮಾಡ್ತಾರ? ಅದು ಏನ್ ದನ ಎಮ್ಮೆಗ್ ಮಾಡ್ತದನ? ಈಗ ಇದು ಮಸಾಲ ಕುದಿ ಬಂದ್ಮೇಲೆ ರುಚಿ ನೋಡ್ಬೇಕು. ಸಪ್ಪೆನ ಇನ್ನ ಸಾಲ್ಟ್ ಏನಾರು ಹಾಕ್ಬೇಕಾ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಕ್ಲೋಸ್ ಮಾಡಾದ್ಮೇಲೆ ಅದು ಹಾಕಕ್ ಆಗಲ್ವಲ್ಲ. ಮುಂದಾಗ ಅದೇ ಅನಿಸ್ತಾ ಇದೆ, ಆದ್ಮೇಲೆ ಹೆಂಗದ ಗೊತ್ತಿಲ್ಲ. ಒಟ್ನಲ್ಲಿ ಕುದಿ ಬತ್ತು ಓಡ್ತದ ನೋಡು. ಯಾವಾಗ ಮೊಟ್ಟೆ ಹಾಕದು? ಮೊದ್ಲು ಅಕ್ಕಿ ಕರಿ ಬಾಲು ಬೇಡ, ಇದ ಹಿಂಗೆ ಕೊಟ್ಬಿಡ್ತೀನಿ. ಬಾ ಹಿಂಗ್ ಹಿಡ್ಕೊ ಬಾ. ಒಂದ್ 5 ನಿಮಿಷ ಈಗ ಆಗೋಯ್ತು. ಹಿಡ್ಕೊ ಮೊಬೈಲ್. ನೀಟಾಗಿ ಅಕ್ಕಿ ಹಾಕೋದು ಎಲ್ಲನೇ. ಹಿಡ್ಕೊ, ಅಲ್ಲಾಡ್ಸ್ಬಿಡ ಮೊಬೈಲ. ತಡು. ಬಾ, ಇಲ್ಲಿ ಮಲ್ತಾರದ ಇಡಿ. ಮಲ್ತಾದ ಈಗ. ಸರಿಯಾಗಿ ಹಿಡಿಲ್ಲ, ಹಿಂದಿ ಕೋಲ ಕಾಣ್ತದ ನೀಟಾಗಿ ಹಿಡಿ. ಹಂಗೆ ಈಗ ಮಲ್ತಾದೆ. ಅಕ್ಕಿ ಹಾಕೊಡಮ. ಸಣ್ಣಕ್ಕಿ ಇವನು ಕೆಲವರು ಬಾಸುಮತಿ ಅಕ್ಕಿಲ್ ಮಾಡ್ತಾರೆ. ದೊಡ್ಡ ದೊಡ್ಡ ಇವರು ಶ್ರೀಮಂತರುಗಳು ನೋಡಿವಿ ಬಾಸುಮತಿ ಅಕ್ಕಿಲಿ. ನಾವೆಲ್ಲ ಸಣ್ಣಕ್ಕಿ ಹಾಕ್ತಾ ಇರೋದು. ಈಗ ಇದು ಕುದಿ ಬರ್ಬೇಕು. ಕಟ್ ಮಾಡ್ಲಾ? ಇಲ್ಲಿ ಮೊಟ್ಟೆ ತೋರ್ಲ. ಮೊಟ್ಟೆ ಉಳ್ಳ ಹಿಂದಿ ಕೋಲ ನೆಟ್ ಕಡಿಲ್ಲ. ನಿಂಬೆಹಣ್ಣನ ರಸ ಒಂದ್ ಸ್ವಲ್ಪ ಹಾಕಿದ್ದೀನಿ. ಎಲ್ಲ ಫುಲ್ ಕುದೀತಾ ಇದೆ. ಅದ ಒಂದ್ ಸ್ವಲ್ಪ ಖಾರ ಇದ್ರೆ ಅದಕ್ಕೆ ಮ್ಯಾಚ್ ಆಗ್ಲಿ ಅನ್ಬಿಟ್ಟು, ಆಮೇಲೆ ಟೇಸ್ಟ್ ಬರ್ಲಿ ಅನ್ಬಿಟ್ಟು ಈಗ ಫೈನಲ್ ಆಗಿ ಪುದೀನ ಕೊತ್ತಂಬರಿ ಹಾಕ್ಬಿಡ್ತೀನಿ. ಹಿಡಿಯಪ್ಪ, ಇಲ್ಲಿ ಹಿಡಿಯವ, ಇಲ್ಲಿ ಹಿಡಿಯವ. ಫೈನಲ್ ಆಯ್ತು. ಈಗ ಮೊಟ್ಟೆ ಬಿಡ್ಬೋದು. ಮೊಟ್ಟೆ ಬಿಡ್ತೀನಿ ಈಗ. ಆತಾ? ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋಗಪ್ಪ. ಓ ಆಯ್ತು. ಛಾ, ಏನ್ ಸುತ್ತಾರ ಕತೆ.
ಸುಮ್ಗಿರಪ್ಪ, ಮೊಟ್ಟೆ ಬಿಡೋದು ಹಿಂಗೆ ಅದೇ ಕೈಗೆ ಉರಿ ಹೊಡಿತಾ ಇದೆ. ನೆಟ್ಕಿಡಿಲ್ಲ, ಈಗ ನೆಟ್ಕಿಡಿಲ್ಲ, ಕಟ್ಟಿ ತಿರುಗ್ಬಾರ್ದಾಯ್ತು, ತಿರುಗ್ಬಿಟ್ಟಿವ್ನಿ. ಇಷ್ಟೇ ಎಗ್ ಬಿರಿಯಾನಿ. ಈಗ ಮುಚ್ಚಳ ತೆಗೆದ್ರೆ ಎಗ್ ಬಿರಿಯಾನಿ ರೆಡಿ ಆಗಿರ್ತದೆ. ಹೆಂಗಾಗಿರ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಓಕೆ, ಥ್ಯಾಂಕ್ ಯು. ತಗೋಬರ್ತೀನಿ ಇಲ್ಲಿಗೆ, ಹಂಗೆ ಇಲ್ಲಿಗೆ ತಂದದಂತೆ ತಡೆಯಪ್ಪ. ನೋಡಪ್ಪ ಅವ್ನು. ಕಾಣ್ತದಾ? ಸರ್ ನೀವೇ ಟೇಸ್ಟ್ ಮಾಡ್ಬಿಟ್ಟು ಹೇಳಿರ ಹೆಂಗದೆ ಅಂದ್ಬಿಟ್ಟು. ಏನು ಹತ್ತಿ ಹತ್ತಿ ಅಲ್ಲೇ ಕಣ್ಣೀರೆಲ್ಲ ಸುರಿದು ಹೋಗಬೇಕು. ಆ ಕೊಡ ಗಂಟ್ಲು ಬಿಡೋದ ನನ್ನ. ಆ ಕೊಡ ಗಂಟ ಎಗ್ ರೈಸ್ ಮಾಡಿದ್ರು ಅಪ್ಪ ಮೊಟ್ಟೆ ಬಿರಿಯಾನಿ, ಅಪ್ಪ ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮಾಡಿಯಾ ಅನ್ನೋದು ಎಗ್ ರೈಸ್ನಿ. ಅದಕ್ಕೆ ಇವತ್ತು ಮೊಟ್ಟೆ ಬಿರಿಯಾನಿನೇ ಮಾಡ್ಬಿಟ್ಟಿವ್ನಿ. ಗಿಡಿಲ್ಲ ಇಲ್ಲಿ. ಹಾಂ ಕಮ್ಮಿ ಮಾಡಿದಲ್ಲ ಹಂಗಿಡ್ಕೊ. ನಿಂಗೆ ನಿಂಗಿಲ್ಲ, ನೀರ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತು. ನಾನು ಹೇಳಿಲ್ವ ನೀರಿಲ್ಲ ಅಂತ ಲೋಡ್ತಲ್ಲಿ ಮುಡ್ಗಿದೆ ನಾನು. ಹೋಸಲಿ ನೀರು ಕುಡಿಬೇಕು ಕಂಡು ಹಿಡ್ದಿತ್ತು ಅಂತ ಇದ್ದಂಗೆ ಅದೇ ಈಗ ಆಗೋಯ್ತು.